திருச்சிற்றம்பலம். ஓம் சிவா திருச்சிற்றம்பலம். नमः शिवाय नमः शिवाय नमः शिवाय नमः शिवाय नमः शिवाय नमः शिवाय गुरुवे शरणं गुरुवे शरणं. ಇವತ್ತಿನ ದಿನ ಶ್ರೀ ಗುರುಮನೆಯಲ್ಲಿ ನಮ್ಮ ಗುರುದೇವರ ಗುರು ಪರಂಪರೆಯ ಗುರುದೇವರ ಆರಾಧನಾ ಮಹೋತ್ಸವ, ಶಕ್ತಿವೇಲ್ ಶಿವಪುರಸರಸರ ಆರಾಧನಾ ಮಹೋತ್ಸವ. ಅವರು ಯಾವ ಇಸುವೆಯಲ್ಲಿ ಹುಟ್ಟಿದ್ದಾರೆ ಅಂತೇಳಿ ಗೊತ್ತಿಲ್ಲ, ಅವರ ಚರಿತ್ರೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದ ಕಾರಣ ಅಂತರಾತ್ಮದ ಜ್ಞಾನದಲ್ಲಿ ಏನು ಬರ್ತದೆ ಅದನ್ನು ಹೇಳಲಿಕ್ಕೆ ಸಾಧ್ಯ. ನಮಗೆ ತಿಳಿದದ್ದು ಕೊನೆಗೆ ಅವರ ಶಿವೈಕ್ಯವಾದ ದಿನ, ಜ್ಯೋತಿ ಸ್ವರೂಪವಾಗಿ ಪ್ರಕೃತಿಯಲ್ಲಿ ಸೇರಿದ ದಿನ. ಗುರುದೇವರು ಜ್ಯೋತಿ ಸ್ವರೂಪವಾಗಿ ಶಿವೈಕ್ಯವಾಗಿ ದೇಹವೆಂಬುದು ನಶ್ವರ, ಆತ್ಮವೆಂಬುದು ಅಮರ, ಆತ್ಮಕ್ಕೆ ಸಾವೇ ಇಲ್ಲ ಎಂಬ ಸತ್ಯವನ್ನು ಪ್ರಪಂಚಕ್ಕೆ ಸಾರಿದ ದಿನ ಇವತ್ತಿನ ದಿನ, ಮಾರ್ಚ್ 5ನೇ ತಾರೀಕು ಅಲ್ವಾ, 2026. ಇದು ಯಾಕೆ ಬೇಕಾಗಿ ನಡೀತಾ ಉಂಟು, ಯಾವ ಕಾರಣಕ್ಕೆ ಬೇಕಾಗಿ ನಡೀತಾ ಉಂಟು, ನೀವೆಲ್ಲ ಯಾಕೆ ಬೇಕಾಗಿ ಸೇರಿದ್ದೀರಿ ಅಲ್ವಾ? ನೀವೆಲ್ಲ ಯಾಕೆ ಬೇಕಾಗಿ ಇಲ್ಲಿ ಸೇರಿದಿರಿ, ಯಾಕೆ ಬೇಕಾಗಿ ನಡೀತಾ ಉಂಟು? ಯಾರೂ ಅವರನ್ನು ನೋಡಲಿಲ್ಲ, ನಾನು ಕೂಡ ನೋಡಲಿಲ್ಲ. ಅವರ ಆ ಪರಂಪರೆಯಲ್ಲಿ ಬಂದರು. ನನ್ನ ಗುರುದೇವರನ್ನು ನೋಡಿದ್ದೇನೆ, ಅವರ ಗುರುದೇವರನ್ನು ನೋಡಲಿಲ್ಲ, ಅವರ ಗುರುದೇವರನ್ನು ನೋಡಲಿಲ್ಲ, ಅವರ ಗುರುದೇವರನ್ನು ನೋಡಲಿಲ್ಲ. ಆದರೆ ಪರಂಪರೆಯಲ್ಲಿ ನಾವು ಮಾಡ್ತಾ ಬರ್ತಾ ಇದ್ದೇವೆ, ಎಲ್ಲ ಗುರು ಪರಂಪರೆ. ಗುರುದೇವರು, ಪರಮ ಗುರುದೇವರು, ಪರಮೇಶ್ವರಿ ಗುರುದೇವರು, ಇನ್ನು ಹಾಗೆಯೇ ಹೋಗ್ತದೆ, ಮೇಲೆ 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 ಹೋಗ್ತದೆ ಅಲ್ವಾ? ಆಗ ಯಾಕೆ ಬೇಕಾಗಿ ಮಾಡ್ತಾ ಇದ್ದೇವೆ ನಾವು? ಯಾರು ಇಲ್ಲಿ ನಮ್ಮನ್ನು ಸೇರಿಸಿದ್ರು, ಯಾರು ನಮ್ಮನ್ನು ಇಲ್ಲಿ ಒಂದು ಮಾಡಿದ್ರು? ಆರಾಧನಾ ಮಹೋತ್ಸವ ಮಾಡೋ ದೊಡ್ಡ ವಿಚಾರ ಅಲ್ಲ. ಆರಾಧನಾ ಮಹೋತ್ಸವ ಆಚರಿಸುವುದು ಅಲ್ಲ, ಒಂದು ಗುರುದೇವರ ಪಾದಕ್ಕೆ ಒಂದು ಅಭಿಷೇಕ ಮಾಡುವುದು, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಹೇಗೋ ನಾವು ಮಾಡ್ತೇವೆ, ತಿಳಿದು ಅವರು ಹೇಳ್ತಾರೆ, ಮಾಡ್ತಾರೆ. ಇದರ ಹಿಂದಿನ ರಹಸ್ಯ ಏನು? ನಾವು ಯಾಕೆ ಇಲ್ಲಿ ಬಂದು ಸೇರಿದೆವು? ಯಾಕೆ ಬೇಕಾಗಿ ನಮ್ಮ ಬಾಯಲ್ಲಿ ತಿರುಚಿಟ್ರಂಬಲಂ ಗುರುವೇ ಶರಣಂ ಅಂತ ಬರ್ತಾ ಉಂಟು? ಸುಮ್ಮನೆ ಬರ್ಲಿಕ್ಕಿಲ್ಲಲ್ಲ, ಒಂದು ಅಂತರಾತ್ಮದಲ್ಲಿ ಹೋಗಿ ಕೂತ್ಕೊಂಡ್ರೆ ಮಾತ್ರ ತಾನೇ ಅದು ಬರೋದು. ಗುರು ಮಂತ್ರ, ವೇದ ಮಂತ್ರ, ಸತ್ಯ ಮಂತ್ರ, ತಿರುಚಿಟ್ರಂಬಲಂ ಗುರುವೇ ಶರಣಂ, ಈ ಸತ್ಯ ಮಂತ್ರ. ಗುರುವಿಲ್ಲದೆ ಪ್ರಪಂಚ ಇಲ್ಲ ಅಂತ ಹೇಳಿ, ಎಲ್ಲದಕ್ಕೂ ಕಾರಣ ಗುರುವಿ. ಹಾಗೆ ನಮ್ಮ ಜನ್ಮದಲ್ಲಿ ಒಂದು ಗುರು ಸಿಗ್ತಾರೆ ಅಂತ ಹೇಳಿದರೆ ಅದು ಜನ್ಮಕ್ಕೆ ಸಂಬಂಧಪಟ್ಟ ಸಂಬಂಧ. ಹಾಗೆ ಜನ್ಮಕ್ಕೆ ಸಂಬಂಧಪಟ್ಟ ಸಂಬಂಧ. ನಮಗೆ ತಿಳಿದೋ ತಿಳಿಯದೆಯೋ ನಾವು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಮಾಡಿರ್ಬೋದು, ಅಲ್ಲ ನಮ್ಮ ಹಿರಿಯರು ಸೇವೆ ಮಾಡಿರ್ಬೋದು, ಅವರು ಕೊಟ್ಟ ಮಾತುಗಳಿರ್ಬೋದು, ಗೊತ್ತಿಲ್ಲ ನಮಗೆ. ಅದು ನಮ್ಮನ್ನು ತನ್ನಿಂತಾನಾಗಿ ಎಳೆದುಕೊಂಡು ಬರ್ತದೆ ಅಂತ ಹೇಳು. ಆ ಸತ್ಯ ತನ್ನಿಂತಾನಾಗಿ ನಮ್ಮನ್ನು ಎಳೆದುಕೊಂಡು ಬರ್ತದೆ, ಅರಿವಿಲ್ಲದಂತೆ ಅಲ್ವಾ? ಅದು ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಹೇಳು. ಆಗ ಒಂದು ಆತ್ಮದ ಏನೋ ಒಂದು ಸತ್ಯವಾದ ಸ್ಥಿತಿ ಇದ್ರೆ ಅದು ಈ ಪ್ರಪಂಚದಲ್ಲಿ ಅಜರಾಮರವಾಗಿರ್ತದೆ. ಸೂರ್ಯ ಚಂದ್ರರು ಇರುವಲ್ಲಿವರೆಗಿರ್ತದೆ. ಆತ್ಮ ಪ್ರಕಾಶವಾಗಿ ಬೆಳಗುತ್ತಾನೆ ಇರ್ತದೆ, ನಕ್ಷತ್ರದಾಗಿ ಹೊಳಿತಾನೆ ಇರ್ತದೆ. ಆತ್ಮದ ಸತ್ಯ ಸ್ಥಿತಿಯಲ್ಲಿ ಇರ್ತದೆ. ಆ ಆತ್ಮದ ಸತ್ಯ ಸ್ಥಿತಿಯನ್ನು ಅದು ಪ್ರಕೃತಿಗೆ ಅನೇಕ ರೀತಿಯಲ್ಲಿ ಕೊಟ್ಟಿರ್ತದೆ. ಜೀವಂತವಾಗಿರುವ
ಆಗ ಅದನ್ನು ಹಿಂಬಾಲಿಸಲಿಕ್ಕೆ ಅಂತಲೇ ಆತ್ಮಗಳು ಹುಟ್ಟುತ್ತದೆ. ಅದನ್ನು ಹಿಂಬಾಲಿಸಲಿಕ್ಕೆ, ಅದನ್ನು ಅನುಸರಿಸಲಿಕ್ಕೆ, ಅದನ್ನು ಪಾಲಿಸಲಿಕ್ಕೆ, ಅದಕ್ಕೆ ಅಂತಲೇ ಆತ್ಮಗಳು ಹುಟ್ಟುತ್ತದೆ. ಒಂದು ಆತ್ಮದ ಆಸೆಯನ್ನು ಪೂರೈಸಲಿಕ್ಕೆ ಇನ್ನೊಂದು ಆತ್ಮ ಹುಟ್ಟುತ್ತದೆ. ಅಲ್ಲಿಗೆ ನಿಲ್ಲುವುದಿಲ್ಲ. ಈ ಪ್ರಪಂಚದಲ್ಲಿ ಯಾರೇ ಆಗಲಿ, ಒಂದು ಗಂಡ ಹೆಂಡತಿಯೇ ಆಗಲಿ, ಆ ಆತ್ಮಕ್ಕೂ ಇನ್ನೊಂದು ಆತ್ಮಕ್ಕೂ ಸಂಬಂಧ ಆಗ್ತದೆ. ಆ ಆತ್ಮಕ್ಕೆ ಬೇಕಾಗಿ ಈ ಆತ್ಮ ಬಂದದ್ದು. ಆದ ಕಾರಣ ಅದು ಗಂಡ ಹೆಂಡತಿ ಅಂತ ಆಗುತ್ತೆ. ಆ ಆತ್ಮದ ಆಸೆಯನ್ನು ಮುಗಿಸ್ಲಿಕ್ಕೆ ಬೇಕಾಗಿ ಈ ಆತ್ಮ ಹುಟ್ಟಿತ್ತು. ಈ ಆತ್ಮದ ಆಸೆಯನ್ನು ಹುಟ್ಟಲಿಕ್ಕೆ ಬೇಕಾಗಿ ಈ ಆತ್ಮ ಹುಟ್ಟಿತ್ತು. ಅದು ಎಲ್ಲೋ ಹುಟ್ಟುತ್ತದೆ ಅಂತೇಳಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲೂ ಹುಟ್ಟಬಹುದು. ಒಂದು ಆತ್ಮ ಭಾರತದಲ್ಲಿ ಹುಟ್ಟಬಹುದು, ಇನ್ನೊಂದು ಆತ್ಮ ಅಮೆರಿಕದಲ್ಲಿ ಹುಟ್ಟಬಹುದು. ಅದು ಎರಡು ಒಂದಾಗಬಹುದು. ಅದು ಹೇಗೆ ಅಂತ ಹೇಳಲಿಕ್ಕೆ ಬಹಳ ಕಷ್ಟ. ಅದನ್ನು ತಿಳಿದವರು ಬಹಳ ಮೌನವಾಗಿರ್ತಾರೆ. ಅವರು ಏನು ಹೇಳುವುದಿಲ್ಲ. ಏನು ನಡೀತಾ ಉಂಟು ಅಂತ ಹೇಳ್ತಾರೆ, ನಗ್ತಾರೆ ಅಷ್ಟೆ. ಹಾಗೆ ಈ ಆತ್ಮಗಳು ಒಂದಾಗುವುದು ಹೇಗೆ? ಒಂದು ಗಂಡ ಹೆಂಡತಿ ಆಗುವುದು ಹೇಗೆ? ಮೂಲ ಒಂದು ಗಂಡ ಹೆಂಡತಿ ಅಂತ ತಿಳ್ಕೊಳ್ಳು ಅಲ್ವಾ? ಸಂಸಾರದಿಂದ ಹೋಗು, ಸಂಸಾರದಿಂದ ಹೋದ್ರೆ ಸರಿ ಬರುದು. ಮೂಲ ಒಂದು ಗಂಡ ಹೆಂಡತಿ ಅಂತ ತಿಳ್ಕೊಳ್ಳು. ಈ ಎರಡು ಗಂಡ ಹೆಂಡತಿ ಒಂದಾಗುವುದು ಹೇಗೆ? ಅದು ಹೇಗೆ ಎರಡು ಆತ್ಮ ಒಂದಾಯ್ತು? ಎರಡು ಆತ್ಮ ಹೇಗೆ ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಜೀವನ ಮಾಡ್ತಾ ಹೋಗ್ತಾ ಉಂಟು. ಗಂಡ ಹೆಂಡತಿ ಆಗುವ ಮುಂಚಿತವಾಗಿ ಅವರು ಯಾವ ರೀತಿ ಇದ್ರು? ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲದಿದ್ರು. ಅದಾದ ನಂತರ ಎಲ್ಲಾ ವಿಚಾರದಲ್ಲಿ ಒಂದು ಹಕ್ಕು ಉತ್ತರೆ ಬರ್ತದೆ. ಹೆಂಡತಿಗೆ ಮಾತ್ರ ಇರುವುದು ಕೇಳುವ ಹಕ್ಕು ಗಂಡನ ಹತ್ರ. ಅದು ಕೇಳಿಯೇ ಕೇಳ್ತಾರೆ ಹೆಂಡತಿ ಆದವರು ಅಲ್ವಾ? ಆ ಹಕ್ಕು ಎಲ್ಲಿಂದ ಬಂತು? ಯಾಕೆ ಬೇಕಾಗಿ ಬಂತು? ಅದು ಯಾಕೆ ನಮ್ಮ ಜೀವನದ ಒಂದು ನಡುವಿನಿಂದ ಪ್ರಾರಂಭವಾಗ್ತದೆ, ಒಂದು ಯೌವನದಿಂದ ಪ್ರಾರಂಭವಾಗ್ತದೆ. ಈ ಮದುವೆ, ಈ ಸಂಸಾರ, ಈ ಹೆಣ್ಣು ಎಲ್ಲ ವಿಚಾರಗಳು ಅದಕ್ಕಿಂತ ಮುಂಚಿತವಾಗಿ ಯಾಕೆ ಅದು ಪ್ರಾರಂಭವಾಗಲಿಲ್ಲ? ಇದನ್ನು ತಿಳಿಬೇಕು. ಮುಖ್ಯವಾಗಿ ಯಾವ ಸಮಯದಲ್ಲಿ ಹೇಗೆ ಇರಬೇಕು, ಹೇಗೆ ಒಂದಾಗಬೇಕು, ಹೇಗೆ ಜೊತೆಗಿರಬೇಕು ಎಂಬ ಎಲ್ಲ ಪೂರ್ವ ನಿರ್ಧಾರಿತ ವಿಚಾರಗಳು. ಒಂದು ಆತ್ಮ ಹುಟ್ಟಿದ್ರೆ ಅದಕ್ಕೆ ಇನ್ನೊಂದು ಆತ್ಮ ಹುಟ್ಟಿಯೇ ಹುಟ್ಟುತ್ತದೆ ಅಂತೇಳಿ. ಹಾಗೆ ಈ ಪ್ರಪಂಚದಲ್ಲಿ ಒಂದು ಗುರು ಅಂತೇಳಿ ಬಂದರೆ ಅದಕ್ಕೊಬ್ಬ ಶಿಷ್ಯ ಅಂತೇಳಿ ಬಂದೇ ಬರ್ತಾನೆ. ಗುರು ಅಂತೇಳಿ ಪ್ರಪಂಚದ ಒಬ್ಬರು ಜನ್ಮ ತಾಳಿದರೆ ಅದಕ್ಕೆ ಅಂತೇಳಿ ಒಬ್ಬ ಶಿಷ್ಯ ಅಂತೇಳಿ ಒಬ್ಬ ಜನ್ಮ ತಾಳಿಯೇ ತಾಳ್ತಾನೆ. ಆ ಗುರುವಿನ ಎಲ್ಲ ಆಸೆಯನ್ನು ಆ ಶಿಷ್ಯನ ಮೂಲಕ ನೆರವೇರಿಸ್ತಾನೆ. ಆ ಆಸೆ ಏನು ಆಸೆ? ಇಲ್ಲಿ ಆಸೆ 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 ಅಂತ ಬರ್ತದೆ. ಆಸೆ ಏನು ಆಸೆ? ಆಸೆ ಅಂತ ಹೇಳಿದ್ರೆ ಲೋಕ ಕಲ್ಯಾಣ. ಆಸೆ ಅಂತ ಹೇಳಿದ್ರೆ ಲೋಕ ಕಲ್ಯಾಣ. ಓಡಿದಷ್ಟು ಈ ಪ್ರಪಂಚದಲ್ಲಿ ಸೂರ್ಯಚಂದ್ರರಿರುವಲ್ಲಿವರೆಗೆ ನನ್ನಿಂದ ಮನುಕುಲಕ್ಕೆ ಏನೋ ಒಂದು ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಏನೋ ಒಂದು ನನ್ನಿಂದ ಒಳ್ಳೆಯದಾಗಲಿ ಈ ಮನುಷ್ಯ ಜನ್ಮಕ್ಕೆ. ಸತ್ಯವನ್ನು ನಾನು ತಿಳಿದಿದ್ದೇನೆ, ನನ್ನಲ್ಲೇ ಇದು ಕಣ್ಮರೆ ಆಗಬಾರದು, ಇದು 10 ಜನಕ್ಕೆ ಉಪಯೋಗಕ್ಕೆ ಬರಲಿ, ಇದರಲ್ಲಿ ಯಾರಾದರೂ ಒಬ್ಬ ಸಿಗ್ತಾನೆ ಅಂತ ಹೇಳಿಕೊಂಡೇ ಹೋಗ್ತಾರೆ. ಹೇಳಿಕೊಂಡೇ ಹೋಗುವುದಂದ್ರೆ ಬೀಜ ಹಾಕಿಕೊಂಡೇ ಹೋಗ್ತಾರೆ. ಎಲ್ಲೋ ಒಂದು ಕಡೆ ಅದು ಚಿಗುರು ಹೊಡಿತದೆ, ಅದು ವ್ಯರ್ಥ ಆಗುದಿಲ್ಲ. ಅಷ್ಟು ಹೇಳಿದೆಲ್ಲ ಸೇರಿ ಒಂದು ಕಡೆ ಚಿಗುರು ಹೊಡಿತದೆ. ಒಬ್ಬ ಗುರುವಿನ ಮಾತನ್ನು ಅಂತರಾತ್ಮದಲ್ಲಿ ಸ್ವೀಕರಿಸಿದ್ರೆ ಅದು ಎಷ್ಟೋ ಗುರುಗಳ ಆಶೀರ್ವಾದ ಅವನೊಳಗೆ ಬಂದು ನೆಲೆ ನಿಂತು ಅದು ಒಂದು ಸುಂದರ ಹೂತೋಟವಾಗಿ ಅದರಲ್ಲಿ ಅನೇಕ ರೀತಿಯ ಫಲಪುಷ್ಪಗಳು ಈ ಪ್ರಪಂಚಕ್ಕೆ ವರದಾನವಾಗಿ ಸಿಗ್ತದೆ. ಗುರುವಿನ ಮಾತನ್ನು ಅಂತರಾತ್ಮದಲ್ಲಿ ಇಟ್ಟುಕೊಂಡು ಆ ಗುರು ಎಷ್ಟು ವರ್ಷ ಸಾಧನೆ ಮಾಡಿದ್ದಾರೆ, ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ, ಅಷ್ಟು ಜ್ಞಾನ ಉಂಟಲ್ವಾ, ಎಲ್ಲವೂ ಆಟೋಮೆಟಿಕ್ಕಾಗಿ ಇಲ್ಲಿ ಡೌನ್ಲೋಡ್ ಆಗ್ತದೆ. ಯಾರಲ್ಲಿ? ಆ ಪರಮ ಶ್ರೇಷ್ಠ ಶಿಷ್ಯನಲ್ಲಿ. ಈ ಸತ್ಯ ವಿಚಾರ.
ಆದ ಕಾರಣ ಪ್ರಪಂಚದಲ್ಲಿ ಗುರು ಎಂಬುವರು ಇಲ್ಲ, ಶಿಷ್ಯ ಎಂಬುವರೇ ಇರುವುದು. ಗುರು ಆಗುವ ಮುಂಚೆ ಒಂದು ಶಿಷ್ಯ ಆಗ್ಬೇಕಲ್ಲ. ಆಗ ಶಿಷ್ಯದಾನೆ ಹೇಳಿದ್ದು ಗುರು 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 ಅಂತ. ಆಗ ಶಿಷ್ಯ ಅಂದ್ರೆ ಯಾರು? ಆ ನಿಜವಾದ ಶಿಷ್ಯ ಅಂದ್ರೆ ದಾರಿ ತೋರಿಸುವವರು. ನಿಜವಾದ ಶಿಷ್ಯ ಅಂತಂದ್ರೆ ದಾರಿ ತೋರಿಸುವವರು. ಅವ ಶೂನ್ಯ ಸ್ಥಿತಿಯಲ್ಲಿರುವವನು. ಅವನಿಗೆ ಮಾತ್ರ ಗುರು ಇರಲಿಕ್ಕೆ ಸಾಧ್ಯ. ಎಲ್ಲರಿಗೆ ಗುರು ಇರಲಿಕ್ಕೆ ಸಾಧ್ಯ ಇಲ್ಲ. ಆಗ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು, ಆ ಪುಣ್ಯಕ್ಕೆ ಸಂಬಂಧಪಟ್ಟು, ಆ ಕರ್ಮಕ್ಕೆ ಸಂಬಂಧಪಟ್ಟು, ಆ ಪಾಪಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯಲ್ಲಿ ಒಂದು ಗುರುವಿನ ಭಕ್ತರುಗಳಿರ್ತಾರೆ. ಅನೇಕ ರೀತಿಯಲ್ಲಿ ಆ ಗುರುವಿನ ಭಕ್ತರುಗಳಿರುವಾಗ ಅದರಲ್ಲಿ ಒಬ್ಬ ಆ ಗುರುವಿಗೆ ಶಿಷ್ಯನಾಗಿ ಬರ್ತಾನೆ. ಅವನಿಗೆ ಅರಿವಿಲ್ಲದಂತೆ ಒಂದೊಂದು ಹೆಜ್ಜೆ ಮುಂದೆ ಹೋಗಿ 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 ಗುರುವಿನ ಹತ್ರ ಸೇರಿ ಗುರುವಿನ ಸೇವೆಯನ್ನು ಮಾಡ್ತಾ ತನ್ನನ್ನು ತಾನೇ ಕಳೆದುಕೊಳ್ತಾನೆ. ತನ್ನನ್ನು ತಾನು ಯಾವಾಗ ಕಳೆದುಕೊಂಡನೋ ಆವಾಗ ತನ್ನಲ್ಲಿರುವ ನಾನು ಎಂಬುದು ಕಳೆದೋಯ್ತು. ಆ ನಾನೆಂಬುದು ಕಾಣಬೇಕು. ಹೌದು, ಒಂದು ಆರಾಧನಾ ಮೋಸ ಮಾಡುವಾಗ ಒಂದೆರಡು ವಿಚಾರ ಹೇಳಿಯೇ ಮಾಡಿದ್ರು ಒಳ್ಳೆ. ಇದು ಸತ್ಯಸ್ಥಿತಿ ಅಂತ ಹೇಳುದು. ಯಾರಿಗೆ ಯೋಗ ಉಂಟು, ಯಾರಿಗೂ ಪುಣ್ಯ ಉಂಟು, ಅವರಿಗೆ ಮಾತ್ರ ಗುರುದರ್ಶನ, ಗುರು ಸೇವೆ, ಏನೋ ಒಂದು ಜ್ಞಾನ ಪ್ರಾಪ್ತಿ. ಎಲ್ಲರಿಗೂ ಸಿಗುವುದಿಲ್ಲ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ. ಒಂದು ಮನೆಯಲ್ಲಿ 4 ಜನ ಇದ್ದಾರೆ, ಗಂಡ ಹೆಂಡತಿ ಮಕ್ಕಳು ಅಂತ ಇದ್ದಾರೆ. ಎಲ್ಲರಿಗೂ ಸಿಗುವುದಿಲ್ಲ. ಒಂದು ಹೆಂಡತಿಗೆ ಸಿಗ್ಬೋದು, ಒಂದು ಗಂಡನೇ ಸಿಗ್ಬೋದು, ಇಲ್ಲ 4 ಫ್ಯಾಮಿಲಿಗೆ ಸಿಗ್ತದೆ, 4 ಜನಕ್ಕೂ ಸಿಗ್ತದೆ ಅಂತ ಹೇಳಿದ್ರೆ ಅದು ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ತಿರುಚಿಟ್ರಂಬಲಂ ಗುರುವೇ ಶರಣಂ, ಗುರು ಪರಂಪರೆಯಲ್ಲಿ ಯಾವುದೋ ಒಂದು ಅಲ್ಲೂ ಸೇವೆ ನಮಗೆ ಸಿಕ್ಕಿದೆ ಎಂಬ ಒಂದು ಆನಂದದಿಂದ 2 ವಿಚಾರವನ್ನು ಹೇಳುವುದು. ಇದು ಆನಂದದ ಮಾತು, ಸಚಿದಾನಂದದ ಮಾತು, ಬ್ರಹ್ಮಾನಂದದ ಮಾತು. ಏನೋ ಒಂದು ಅಳಿಲು ಸೇವೆ, ಕಿಂಚಿತ್ತು ಒಂದು ಮಹಾಜ್ಞಾನಿಯ ಬಗ್ಗೆ, ಮಹಾಯೋಗಿಯ ಬಗ್ಗೆ, ಏನೋ ಒಂದೆರಡು ವಿಷಯವನ್ನು, ಆ ಪರಂಪರೆಯ ವಿಚಾರವನ್ನು ಈ ಪ್ರಪಂಚಕ್ಕೆ ಸಾರುತ್ತಿರುವ ಒಂದು ಸೇವೆಯನ್ನು ಭಗವಂತ ಕೊಟ್ಟಿದ್ದಾರೆ. ಆ ಸೇವೆಯಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಆ ಸೇವೆಯಲ್ಲಿ ಅನೇಕ ಭಕ್ತರುಗಳು ಭಾಗಿಯಾಗಿದ್ದಾರೆ. ಅವರವರು ಎಷ್ಟೆಷ್ಟರ ಮಟ್ಟಿಗೆ ಜ್ಞಾನವನ್ನು ಗ್ರಹಿಸಿಕೊಂಡಿದ್ದಾರೆ, ಅರ್ಥ ಮಾಡಿಕೊಂಡಿದ್ದಾರೆ, ಅಷ್ಟರ ಮಟ್ಟಿಗೆ ಅವರ ಜೀವನದಲ್ಲಿ ಗುರು ಹತ್ತಿರದಲ್ಲೇ ಇರ್ತಾರೆ. ಅವರವರ ಅಂತರಾತ್ಮ ಹೇಗೆ ಹಾಗೆ ಕನ್ನಡಿ ಇದ್ದಾಗೆ ಗುರು. ಆದ ಕಾರಣ ಹೇಳುವುದು, ಶ್ರೀ ಶಕ್ತಿವೇಲ್ ಶಿವಪುರಸರ ಆರಾಧನಾ ಮಹೋತ್ಸವ ದಿನದಂದು ಗುರು ಸೇವೆಯಲ್ಲಿ ಭಾಗಿಯಾದ ಎಲ್ಲಾ ಭಕ್ತರುಗಳಿಗೂ ಒಳ್ಳೆಯ ಜ್ಞಾನದ ಅರಿವು ಸಿಗಲಿ. ಜ್ಞಾನ ಹೊಂದಿದ್ದರೆ ಸಾಕು. ಆ ಜ್ಞಾನ ಎಲ್ಲವನ್ನೂ ಕರುಣಿಸ್ತದೆ. ಆ ಜ್ಞಾನ ಹೇಳ್ತದೆ, ಮೊದಲನೇದಾಗಿ ಆರೋಗ್ಯವನ್ನು ನೋಡಿಕೋ, ಚಿಂತೆ ಮಾಡಬೇಡ, ಇಲ್ಲಿ ಏನು ನಡಿಬೇಕು ಅದೇ ನಡೀತಾ ಉಂಟು, ಇರುವಷ್ಟು ದಿನ ಸಂತೋಷವಾಗಿರು, ಈ ಕ್ಷಣ ನಿನ್ನದು, ಈ ಕ್ಷಣದಲ್ಲಿ ಏನು ಮಾಡ್ತಿ ಅದೇ ಮುಂದಿನ ಕ್ಷಣವಾಗಿ ಪರಿವರ್ತನೆ ಆಗ್ತದೆ, ಈ ಕ್ಷಣ ಎಷ್ಟು ಪವಿತ್ರ ಅಂತೇಳಿ ತಿಳಿದುಕೋ ಎಂಬ ಸತ್ಯದ ಅರಿವನ್ನೆಲ್ಲ ಅದು ಹೇಳ್ತದೆ, ಜ್ಞಾನ ಇದ್ದರೆ. ಆದ ಕಾರಣ ಹೇಳುದು, ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾದ ಎಲ್ಲಾ ಭಕ್ತಾದಿಗಳಿಗೂ ಒಳ್ಳೆಯ ಜ್ಞಾನದ ಹಸಿ ಉಂಟಾಗಲಿ, ಒಳ್ಳೆ ಜ್ಞಾನವು ವೃದ್ಧಿಯಾಗಲಿ. ಆ ಜ್ಞಾನದಿಂದ ನಿಮ್ಮಿಂದ ಪ್ರಪಂಚಕ್ಕೆ ಒಳಿತಾಗಲಿ, ಈ ಜಗತ್ತಿಗೆ ಒಳಿತಾಗಲಿ. ಇದೇ ಶ್ರೀ ಗುರುದೇವರ ಆರಾಧನಾ ಮಹೋತ್ಸವದ ಪುಣ್ಯವರ ಪ್ರಸಾದ, ದಿವ್ಯವರ ಪ್ರಸಾದ, ಮಹಾವರ ಪ್ರಸಾದ. ಎಲ್ಲರೂ ಸೇರಿ ನಿಮ್ಮ ಪ್ರಾರ್ಥನೆ ಸತ್ಯ ಪ್ರಾರ್ಥನೆ ಆಗಿರಬೇಕು, ಆಸೆಯ ಪ್ರಾರ್ಥನೆ ಆಗಿರಬಾರ್ದು, ಮನುಷ್ಯ ಜನ್ಮದ ಪ್ರಾರ್ಥನೆ ಆಗಿರಬೇಕು. ಮನುಷ್ಯ ಜನ್ಮ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋ ಪ್ರಾರ್ಥನೆ ಆಗಿರಬೇಕು. ಆ ಮನುಷ್ಯ ಜನ್ಮ ಏನು ಅಂತ ತಿಳಿದುಕೊಳ್ಳೋ ಪ್ರಾರ್ಥನೆಯಿಂದ ಎಲ್ಲರೂ ಶರಣಾಗತಿ ತತ್ವದಿಂದ ಎಲ್ಲವನ್ನೊಂದು ಕ್ಷಣ ಮರೆತು
ಎಲ್ಲರೊಂದು ಅಭಿಷೇಕ. ಅಭಿಷೇಕ ಅಂದ್ರೆ ಏನು? ತನ್ನನ್ನು ತಾನು ನಿಮಗೆ ಅರ್ಪಿಸಿದೆ. ತನ್ನ ಶಕ್ತಿ, ತನ್ನ ಒಳಗಿನ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಅರ್ಪಿಸಿದ್ದೀನಿ, ಎಲ್ಲವೂ ನೀವೇ ನೋಡಿಕೊಳ್ಳಿ ಅಂತ ಹೇಳೋದಕ್ಕೆ ಅಭಿಷೇಕ. ಗಂಗೆ ಎಲ್ಲವನ್ನು ನಿಮ್ಮ ಪಾದಕ್ಕೆ ಹಾಕಿದ್ದೇನೆ ಅಂತ ಹೇಳುದು. ಇನ್ನು ನಿಮ್ಮ ಪಾದ ಯಾವ ಹೆಜ್ಜೆಯನ್ನು ತೋರಿಸ್ತದೆ ಆ ಹೆಜ್ಜೆಯಲ್ಲಿ ಹೋಗ್ತೇನೆ ಎಂಬ ದೃಢ ಸಂಕಲ್ಪದಿಂದ ಅಭಿಷೇಕವನ್ನು ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಒಂದು ದಾರಿ ಸಿಗಬಹುದು, ಪ್ರತಿಯೊಬ್ಬರೊಳಗೂ ಜ್ಞಾನೋದಯ ಆಗಬಹುದು. ಅವರವರು ಎಷ್ಟೆಷ್ಟರ ಮಟ್ಟಿಗೆ ಗುರುವ ನಂತರಗಳಲ್ಲಿ ಇಟ್ಟುಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಜ್ಞಾನೋದಯ ಆಗಬಹುದು. ಇಷ್ಟೇ ಹೇಳ್ಬೋದು. ತಿರುಚಿತ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.